ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ದ್ಯಾಟ್ ಯಾವುದಪ್ಪ ಅದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕನ್ವರ್ಷನ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಸುಮಾರು ಜನ ಕಮೆಂಟ್ ಸೆಷನಲ್ಲಿ ತಿಳಿಸಿದ್ರಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಅಂತೇಳಿ. ಸೊ ದ್ಯಾಟ್ ಅವರಿಗೋಸ್ಕರ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗೋಣ. Before going to start the problem solving, we will find some of the ರೂಲ್ಸ್ಗಳು ಏನಿದೆ ಅಂತ ನೋಡೋಣ, ಸ್ವಲ್ಪ ಪ್ರೊಸೀಜರ್ಸ್ಗಳನ್ನು. ಮೊದಲನೇ ಪಾಯಿಂಟ್ ಬಂದು ಸೇಮ್ ಪ್ರಿಯಾರಿಟಿ ಆಪರೇಟರ್ಸ್ ಲೈಕ್ ಪ್ಲಸ್ ಮೈನಸ್ ಆರ್ ಡಿವಿಷನ್ ಆರ್ ಮಲ್ಟಿಪ್ಲಿಕೇಶನ್ ಶುಡ್ ನಾಟ್ ಬಿ ಪ್ಲೇಸ್ ಟುಗೆದರ್. ಸೊ ಅಂದರೆ ಸೇಮ್ ಪ್ರಿಯಾರಿಟಿ ಇರುವಂಥ ಆಪರೇಟರ್ಸ್ಗಳನ್ನು ಒಂದೇ ಕಡೆ ಪ್ಲೇಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್, ವೆನ್ ಕ್ಲೋಸ್ ಬ್ರ್ಯಾಕೆಟ್ಸ್ ಕೇಮ್ ಆಪರೇಟರ್ಸ್ ಇನ್ ಫ್ರಂಟ್ ಆಫ್ ಓಪನ್ ಬ್ರ್ಯಾಕೆಟ್ ಶುಡ್ ಬಿ ಪುಶ್ ಟು ದ ಸ್ಟ್ಯಾಕ್ ಅಂತ ಹೇಳ್ತಾರೆ. ಯಾವಾಗ ಕ್ಲೋಸ್ ಬ್ರ್ಯಾಕೆಟ್ ಬರುತ್ತೋ ಎಕ್ಸ್ಪ್ರೆಷನ್ ಕಾಲಮಲ್ಲಿ, ಆವಾಗ ಆಪರೇಷನಲ್ಲಿ ಓಪನ್ ಬ್ರ್ಯಾಕೆಟಿನ ಮುಂದೆ ಇರುವಂತಹ ಎಲ್ಲ ಆಪರೇಟರ್ಗಳನ್ನು ಮೊದಲು ಸ್ಟ್ಯಾಕ್ ಅನ್ನೋ ಒಂದು ಕಾಲಮಿಗೆ ಪುಷ್ ಮಾಡಿ ನಂತರ ನಾವೇನು ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ ದ ಎಕ್ಸ್ಪ್ರೆಷನ್ ಆಪರೇಟರ್ಸ್ ಲೈಕ್ ಸಿಂಬಲ್ಸ್ ಪ್ಲಸ್ ಮೈನಸ್ ಸ್ಟಾರ್ ಕಾಮ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಎಕ್ಸೆಟ್ರಾ ಶುಡ್ ಬಿ ಪುಶ್ಡ್ ಫ್ರಮ್ ಎಕ್ಸ್ಪ್ರೆಷನ್ ಕಾಲಮ್ ಟು ದ ಆಪರೇಷನ್ ಕಾಲಮ್. ಎಕ್ಸ್ಪ್ರೆಷನಲ್ಲಿ ಆಪರೇಟರು ಮತ್ತು ಅಪರೆಂಡ್ ಎರಡೂ ಕೂಡ ಇರುತ್ತೆ. ಎಕ್ಸ್ಪ್ರೆಷನ್ ಕಾಲಮಲ್ಲಿ ಆಪರೇಟರ್ ಬಂತು ಅಂದರೆ ಅದನ್ನು ಆಪರೇಷನ್ ಕಾಲಮ್ಗೆ ಪುಷ್ ಮಾಡ್ತೀವಿ. ಎಕ್ಸ್ಪ್ರೆಷನ್ ಕಾಲಮಲ್ಲಿ ಅಪರೆಂಟ್ಸ್ಗಳು ಬಂತು ಅಂದರೆ ಯಾವ್ದು ಅಪರೆಂಟ್ಸ್ ಅಂದರೆ ABCD XYZ MNP ಈ ಥರ ಆಲ್ಫಾಬೆಟ್ಸ್ ಆಗಿರ್ಬೋದು ಅಥವಾ ನಂಬರ್ಸ್ ಆಗಿರ್ಬೋದು, ಅವುಗಳು ಬಂದು ಅಂದರೆ ಅವನ್ನ ನಾವು ಸ್ಟ್ಯಾಕ್ ಅನ್ನೋ ಕಾಲಮಿಗೆ ಪುಷ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಟಿಪ್ಸ್ ವಿಚ್ ಹ್ಯಾಸ್ ಬೀನ್ ರಿಲೇಟೆಡ್ ಟು ಸಾಲ್ವ್ ದ ಕನ್ವರ್ಷನ್ ಫ್ರಮ್ ಇನ್ಫಿಕ್ಸ್ ಟು ದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಫಸ್ಟ್ ಕ್ವೆಶನ್ ನಂಬರ್ 1 ಏನಪ್ಪ ಅಂತ ಅಂದರೆ A + B * C - D ಅಂತ ಇದೆ. ಸೊ A + B * C - D ಅಲ್ಲಿ A B C ಮತ್ತು D ಅನ್ನೋದು ಅಪರೆಂಡ್ ಆಗಿರುತ್ತೆ. ದೆನ್ ಪ್ಲಸ್ ಸ್ಟಾರ್ ಮತ್ತು ಮೈನಸ್ ಅನ್ನೋದು ಆಪರೇಷನ್ ಆಗಿರುತ್ತೆ. 3 ಕಾಲಮನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಒಂದು ಎಕ್ಸ್ಪ್ರೆಷನ್, ಆಪರೇಷನ್ ಮತ್ತು ಸ್ಟ್ಯಾಕ್ ಅಂತ. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಥರ ಇದೆ, ಇದು ಬೇರೆ ಥರ ಇದೆ. ಸೊ ಬಟ್ ನೀವು ನಾನು ಈಸಿ ಮೆಥಡನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಮಾಡ್ಬೋದಾ ಮೇಡಮ್, ಇದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಥರ ಇದೆ ಅಂದರೆ ಕನ್ವರ್ಷನ್ ಸೇಮ್ ಇದೆ. ನಾವು ಕನ್ವರ್ಷನ್ ಮಾಡುವಂಥದ್ದು ಇನ್ಫಿಕ್ಸ್ ಮತ್ತು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡಿದಾಗ ಆನ್ಸರ್ ಸೇಮ್ ಬರುತ್ತೆ, ಮತ್ತು ಸಾಲ್ವ್ ಮಾಡುವಂಥ ಮೆಥಡ್ ಮಾತ್ರ ಬದಲಾವಣೆ ಇದೆ. ಸೊ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ, ಎಕ್ಸ್ಪ್ರೆಷನಲ್ಲಿ A ಇದೆ, ಅದು ಆಪರೆಂಡ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಅದನ್ನು ಸ್ಟ್ಯಾಕಿಗೆ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಆಪರೇಷನ್ ಅನ್ನೋ ಕಾಲಮ್ ಎಂಟಿ ಇರುತ್ತೆ. ನೆಕ್ಸ್ಟ್ ಪ್ಲಸ್ ಏನಪ್ಪ ಅಂತಂದರೆ ಆಪರೇಷನ್ ಆಗಿರೋದ್ರಿಂದ ಅದನ್ನು ಆಪರೇಷನ್ ಕಾಲಮ್ಗೆ ಕಳಿಸ್ತಾ ಇದ್ದೀನಿ. ಸ್ಟ್ಯಾಕಲ್ಲಿ A ಇರುತ್ತೋ ಅದು ಹಾಗೇ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ರೆಷನಲ್ಲಿ B ಬಂತು, ಆಪರೇಷನಲ್ಲಿ ಪ್ಲಸ್ B ಅನ್ನೋದು ಅಪರೆಂಟ್ ಆಗಿರೋದ್ರಿಂದ ಡೈರೆಕ್ಟಾಗಿ ಅದನ್ನು ಇಲ್ಲಿ ಕಳಿಸ್ತಾ ಇದ್ದೀನಿ ಸ್ಟ್ಯಾಕಿಗೆ, A B ಅಂತ ಆಯಿತು. ನೆಕ್ಸ್ಟ್ ಸ್ಟಾರ್ ಅನ್ನೋದು ಮಲ್ಟಿಪ್ಲಿಕೇಟಿವ್ ಸಿಂಬಲ್ ಆಗಿರೋದ್ರಿಂದ ಅದನ್ನು ಆಪರೇಷನ್ ಸಿಂಬಲಿಗೆ ಕಳಿಸ್ತೀನಿ. ಪ್ಲಸ್ಸಿನ ಮುಂದ್ಗಡೆ ಬರ್ಕೋಬೇಕು ಸ್ಟಾರ್ ಅನ್ನೋ ಸಿಂಬಲ್ನ. ನೆಕ್ಸ್ಟ್ ಆ ಸ್ಟ್ಯಾಕಲ್ಲಿ A B ಹಾಗೆ ಇರುತ್ತೆ. ಪ್ಲಸ್ ಸ್ಟಾರು C ಅನ್ನೋದು ಅಪರೆಂಟ್ ಆಗಿರೋದ್ರಿಂದ A B C ಆಯಿತು, ಸ್ಟ್ಯಾಕಿಗೆ ಕಳಿಸಿರ್ತೀವಿ Cನ. ನೆಕ್ಸ್ಟ್ ಮೈನಸ್ಸು, ಪ್ಲಸ್ ಸ್ಟಾರ್ ಮೈನಸ್, ಇಲ್ಲಿ ಪ್ಲಸ್ ಮತ್ತು ಮೈನಸ್ಸಿನ ಮಧ್ಯದಲ್ಲಿ ಮಲ್ಟಿಪ್ಲಿಕೇಟಿವ್ ಸಿಂಬಲ್ ಬಂದಿರೋದ್ರಿಂದ ಸೇಮ್ ಪ್ರಿಯಾರಿಟಿ ಇರುವಂಥ ವ್ಯಾಲ್ಯೂಸ್ಗಳಿದ್ರೂ ಕೂಡ ಬಟ್ ಟುಗೆದರ್ ಒಟ್ಟಿಗೆ ಬಂದಿಲ್ಲ, ಮಧ್ಯದಲ್ಲಿ ಸ್ಟಾರ್ ಅನ್ನೋ ಸಿಂಬಲ್ ಇರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿ ಪುಷನ್ನು ಮಾಡಲ್ಲ, ABC ಅಂತ ಹೇಳಿ ಬರ್ಕೋತಾ ಇದ್ದೀವಿ. ನೆಕ್ಸ್ಟ್ D ಅನ್ನೋದು ಅಪರೆಂಟ್ ಆಗಿರೋದ್ರಿಂದ ಪ್ಲಸ್ ಸ್ಟಾರ್ ಮೈನಸ್ ABCD ಆಯಿತು. ನೆಕ್ಸ್ಟು ಎಕ್ಸ್ಪ್ರೆಷನಲ್ಲಿ ಎಂಟಿ ಆಯಿತು, ಎಕ್ಸ್ಪ್ರೆಷನ್ನು ಕಾಲಮ್ ಎಂಟಿ ಆಯಿತು. ಆಪರೇಷನಲ್ಲಿ ನಾವು ಇರುವಂಥ ಆಪರೇಟಿವ್ ಸಿಂಬಲ್ಸ್ಗಳೇನಿರುತ್ತಲ್ಲ ಅದನ್ನು ಪುಷ್ ಮಾಡಬೇಕು ಸ್ಟ್ಯಾಕಿಗೆ, ಅದು ಪುಷ್ ಮಾಡಿದಾಗ ಎಂಟಿ ಆಗುತ್ತೆ. ಇವಾಗ ಪುಷ್ ಮಾಡಿದಂಥ ವ್ಯಾಲ್ಯೂ ಸ್ಟ್ಯಾಕಲ್ಲಿ ಇನ್ಸರ್ಟ್ ಆದಾಗ ಯಾವ ರೀತಿ ಕಾಣಿಸ್ತಾ ಇದೆ ನಮಗೆ, ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಪೋಸ್ಟ್ ಫಿಕ್ಸಿಗೆ ಕನ್ವರ್ಟ್ ಆದಾಗ ಅಂದರೆ ABCD ಮೈನಸ್ ಸ್ಟಾರ್ ಪ್ಲಸ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಏನಿರುತ್ತೆ A + B * C - D ಕನ್ವರ್ಟ್ ಆದಾಗ ಆನ್ಸರು ABCD ಮೈನಸ್ ಸ್ಟಾರ್ ಪ್ಲಸ್ ಆಗಿರುತ್ತೆ. ನಂಬರ್ 2 ನೋಡಿ, ಕ್ವೆಶನ್ ನಂಬರ್ 2 ಅಲ್ಲಿ ಇರುವಂತಹ ಎಕ್ಸ್ಪ್ರೆಷನ್ ಏನಪ್ಪ ಅಂದರೆ ಕ್ವೆಶನ್ ನಂಬರ್ 1, ಕ್ವೆಶನ್ ನಂಬರ್ 2 ಎರಡು ನೋಡಲಿಕ್ಕೆ ಬೇಗ ಸಿಮಿಲರ್ ಅಂತ ಅನಿಸುತ್ತೆ. ಆದರೆ A + B - C * D ಕ್ವೆಶನ್ ನಂಬರ್ 2, ಬಟ್ ಕ್ವೆಶನ್ ನಂಬರ್ 1ನಲ್ಲಿ A + B * C - D ಇರುತ್ತೆ. ಬಟ್ ಕ್ವೆಶನ್ ನಂಬರ್ 2 ಅಲ್ಲಿ
ಎ ಪ್ಲಸ್ ಬಿ ಮೈನಸ್ ಸಿ ಸ್ಟಾರ್ ಡಿ ಆಗಿರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಆನ್ಸರ್ ಬೇರೆ ಥರ ಬರುತ್ತೆ. ಸೊ ಲೆಟ್ ಅಸ್ ಸಿ ಎಕ್ಸ್ಪ್ರೆಷನ್ ಆಪರೇಷನ್ ಸ್ಟ್ಯಾಕ್ ಅಂತ 3 ಕಾಲಮನ್ನು ಮಾಡ್ಕೊಂಡ್ವಿ. ಎಕ್ಸ್ಪ್ರೆಷನಲ್ಲಿ ಬಂದಿರುವಂಥ ಈಚ್ ಆ್ಯಂಡ್ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಅಥವಾ ಆಪರೇಟರ್ ಆಗಿರ್ಬೋದು ಅಪರೆಂಡ್ ಏನು ಅಂತ ಹೇಳಿ ಡಿಸೈಡ್ ಮಾಡಿ, ಅಪರೆಂಡ್ ಆಗಿದ್ದರೆ ಅದನ್ನು ಸ್ಟ್ಯಾಕಿಗೆ ಕಳಿಸಿ, ಆಪರೇಷನ್ ಆಗಿದ್ದರೆ ಅದನ್ನು ಆಪರೇಷನ್ಗೆ ಕಳಿಸೋಣ. ಸೊ ಲೆಟ್ ಅಸ್ ಸಿ ಎ ಅನ್ನೋದು ಎಕ್ಸ್ಪ್ರೆಷನಲ್ಲಿ ಅಪರೆಂಡ್ ಆಗಿರೋದ್ರಿಂದ ಅದನ್ನು ಸ್ಟ್ಯಾಕಿಗೆ ಕಳಿಸಿದ್ವಿ, ಆಪರೇಷನ್ ಎಂಟಿ ಇರುತ್ತೆ. ನೆಕ್ಸ್ಟ್ ಪ್ಲಸ್ ಅನ್ನೋದು ಆಪರೇಷನು, ಹಾಗಾಗಿ ಆಪರೇಷನ್ಗೆ ಕಳಿಸ್ತಾ ಇದ್ವಿ, ಪ್ಲಸ್ಸು ಎ ಹಾಗೆ ಇರುತ್ತೆ. ಬಿ ಅನ್ನೋದು ಆಪರೆಂಡು, ಡೈರೆಕ್ಟಾಗಿ ಸ್ಟ್ಯಾಕಿಗೆ ಕಳಿಸ್ತೀನಿ, ಎ ಬಿ ಆಯಿತು, ಆಪರೇಷನಲ್ ಪ್ಲಸ್ ಹಾಗೆ ಇರುತ್ತೆ. ನೆಕ್ಸ್ಟ್ ಮೈನಸ್ ಬಂತು, ಇಲ್ಲೇ ನೀವು ಗಮನಿಸಬೇಕಾಗಿರೋದು ಮೈನಸ್ ಬಂತು. ಸೊ ಮೈನಸ್ ಬಂದಾಗ ಪ್ಲಸ್ ಮತ್ತು ಮೈನಸ್ ಅಂತ ಬರ್ಕೊಂಡೆ ಸೇಮ್ ಪ್ರಿಯಾರಿಟಿ ಆಗುತ್ತೆ. ಹಾಗಾಗಿ ಸೇಮ್ ಪ್ರಿಯಾರಿಟಿ ಆದಾಗ ನಾವೇನು ಮಾಡಬೇಕು, ಆಲ್ರೆಡಿ ಆಪರೇಷನ್ಸ್ ಕಾಲಮಲ್ಲಿ ಇರುವಂತಹ ಸಿಂಬಲನ್ನು ಮೊದಲು ಸ್ಟ್ಯಾಕಿಗೆ ಪುಷ್ ಮಾಡಿ, ನಂತರ ಎಕ್ಸ್ಪ್ರೆಷನ್ ಕಾಲಮಲ್ಲಿ ಇರುವಂತಹ ಆಪರೇಟರ್ನ ಆಪರೇಷನ್ಗೆ ಪುಷ್ ಮಾಡಬೇಕು. ಹಾಗಾಗಿ ಆಲ್ರೆಡಿ ಪ್ಲಸ್ ಇರೋದ್ರಿಂದ ನಾನು ಅದನ್ನು ಎ ಬಿ ಪ್ಲಸ್ ಅಂತ ಮಾಡಿದೆ, ಮೈನಸನ್ನು ಆಪ್ರೇಷನ್ಗೆ ಇನ್ಪುಟ್ ಮಾಡಿದೆ. ನೆಕ್ಸ್ಟ್ ಸಿ ಅನ್ನೋದು ಅಪರೆಂಡ್ ಆಗಿರೋದ್ರಿಂದ ಡೈರೆಕ್ಟಾಗಿ ಎ ಬಿ ಪ್ಲಸ್ ಸಿ ಆಯಿತು. ನೆಕ್ಸ್ಟ್ ಸ್ಟಾರ್ ಅನ್ನೋದೇನು ಆಪರೇಷನ್ ಆಗಿರೋದ್ರಿಂದ ಮೈನಸ್ಸಿನ ಮುಂದೆ ಬರ್ಕೊಂಡೆ, ಮೈನಸ್ ಸ್ಟಾರ್ ಆಯಿತು, ಎ ಬಿ ಪ್ಲಸ್ ಸಿ ಆಯಿತು. ನೆಕ್ಸ್ಟ್ ಡಿ ಅನ್ನೋದು ಅಪರೆಂಡ್ ಆಗಿರೋದ್ರಿಂದ ಮೈನಸ್ ಸ್ಟಾರ್ ಹಾಗೆ ಇರುತ್ತೆ ಆಪರೇಷನ್ ಕಾಲಮಲ್ಲಿ, ಎ ಬಿ ಪ್ಲಸ್ ಸಿ ಡಿ ಆಯಿತು. ನೆಕ್ಸ್ಟು ಎಕ್ಸ್ಪ್ರೆಷನ್ ಕಾಲಮಲ್ಲಿ ಎಲ್ಲ ಎಕ್ಸ್ಪ್ರೆಷನ್ಗಳ ವೇರಿಯೇಬಲ್ಸ್ ಅಪರೆಂಡ್ಸ್ ಆಪರೇಷನ್ಸ್ ಎಲ್ಲ ಖಾಲಿ ಆಯಿತು, ಅದು ಎಂಟಿ ಆಯಿತು. ಆಪರೇಷನನ್ನು ನಾವು ಎಂಟಿ ಮಾಡಬೇಕು. ಹಾಗಾಗಿ ನಾವೇನು ಮಾಡಬೇಕು, ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡಲ್ಲಿ ಲಾಸ್ಟ್ ಇನ್ ಆಗಿದ್ದು ಯಾವುದು ಸ್ಟಾರ್ ಅಲ್ವಾ, ಅದನ್ನು ಮೊದಲು ಹೊರಗಡೆ ತೆಗಿತಾ ಇದ್ವಿ. ಸೊ ಎ ಬಿ ಪ್ಲಸ್ ಸಿ ಡಿ ಸ್ಟಾರ್ ಮತ್ತು ಮೈನಸ್ ಆಯಿತು. ಹಾಗಾಗಿ ಕೊಟ್ಟಿರುವಂತಹ ಕ್ವೆಶನಲ್ಲಿ ಎ ಪ್ಲಸ್ ಬಿ ಮೈನಸ್ ಸಿ ಸ್ಟಾರ್ ಡಿ ಅನ್ನೋದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಆಗಿದ್ದರೆ ಬಂದಂಥ ಆನ್ಸರ್ ಪೋಸ್ಟ್ ಫಿಕ್ಸಿಗೆ ಕನ್ವರ್ಟ್ ಆದಾಗ ಆನ್ಸರ್ ಏನಾಗಿರುತ್ತೆ ಅಂದರೆ ಎ ಬಿ ಪ್ಲಸ್ ಸಿ ಡಿ ಸ್ಟಾರ್ ಮೈನಸ್ ಆಗಿರುತ್ತೆ. 3ಯಲ್ಲಿ ಓಪನ್ ಬ್ರಾಕೆಟ್ಸ್ ಕ್ಲೋಸ್ ಬ್ರಾಕೆಟ್ಸನ್ನು ಬಳಸಿ ಎಕ್ಸ್ಪ್ರೆಷನ್ ಇರುತ್ತೆ. ಇದರಲ್ಲಿ ಅಪರೆಂಡ್ ಯಾವುದು ಆಪರೇಷನ್ ಯಾವುದು ಅಂತ ಮೊದಲು ಐಡೆಂಟಿಫೈ ಮಾಡ್ಕೊಳ್ಳಿ. ಆಪರೇಟರ್ಸ್ ಯಾವ್ದು ಅಂದರೆ ಓಪನ್ ಬ್ರಾಕೆಟ್ ಆಗಿರ್ಬೋದು, ಪ್ಲಸ್ ಆಗಿರ್ಬೋದು, ಕ್ಲೋಸ್ ಬ್ರಾಕೆಟ್ ಆಗಿರ್ಬೋದು, ಡಿವಿಷನ್ ಸಿಂಬಲ್ ಆಗಿರ್ಬೋದು, ಎಗೇನ್ ಓಪನ್ ಬ್ರಾಕೆಟ್, ಸ್ಟಾರ್ ಮತ್ತು ಕ್ಲೋಸ್ ಬ್ರಾಕೆಟ್, ಇದಿಷ್ಟು ಕೂಡ ಆಪರೇಷನ್ಸು. ಇನ್ನು ಎಮ್ ಎನ್ ಪಿ ಮತ್ತು 7 ಅನ್ನೋದು ಅಪರೆಂಟ್ಸ್ ಆಗಿರುತ್ತೆ. ಹಾಗಾದರೆ ಯಾವ ರೀತಿ ಸಾಲ್ವ್ ಮಾಡ್ತೀವಿ ನೋಡೋಣ. 3 ಕಾಲಮನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ, ಎಕ್ಸ್ಪ್ರೆಷನ್ ಆಪರೇಷನ್ ಸ್ಟ್ಯಾಕ್ ಅಂಥೇಳಿ. ಓಪನ್ ಬ್ರಾಕೆಟ್ ಅನ್ನೋದು ಆಪರೇಷನ್ ಆಗಿರೋದ್ರೆ ಆಪರೇಷನ್ ಸಿಂಬಲ್ಗೆ ಕಳಿಸಿದ್ವಿ, ಆವಾಗ ಸ್ಟ್ಯಾಕ್ ಏನಿರುತ್ತೆ ಎಂಟಿ ಇರುತ್ತೆ. ನೆಕ್ಸ್ಟ್ ಎಮ್ ಅನ್ನೋದು ಅಪರೆಂಟ್ ಆಗಿರೋದ್ರಿಂದ ಸ್ಟ್ಯಾಕಿಗೆ ಕಳಿಸಿದ್ವಿ, ಎಮ್ ಓಪನ್ ಬ್ರಾಕೆಟ್ ಹಾಗೆ ಇರುತ್ತೆ. ಪ್ಲಸ್ ಓಪನ್ ಬ್ರ್ಯಾಕೆಟಿನ ಮುಂದೆ ಬರಿತಾ ಹೋಗಬೇಕು ನಾವು, ಯಾವುದೇ ಸಿಂಬಲ್ಸ್ ಇರಲಿ ಸಿಂಬಲ್ಸ್ಗಳ ಮುಂದೆ ನಾವು ಇನ್ಪುಟ್ನ ಮಾಡ್ತಾ ಹೋಗಬೇಕು. ಹಾಗಾಗಿ ಓಪನ್ ಬ್ರ್ಯಾಕೆಟ್ ಆಲ್ರೆಡಿ ಇರೋದ್ರಿಂದ ಪ್ಲಸ್ ಅನ್ನೋ ಸಿಂಬಲನ್ನು ಓಪನ್ ಬ್ರ್ಯಾಕೆಟಿನ ಮುಂದ್ಗಡೆ ಬರ್ಕೊಂಡ್ವಿ. ನಂತರ ಎಮ್ ಹಾಗೆ ಇರುತ್ತೆ ಸ್ಟ್ಯಾಕಲ್ಲಿ. ನೆಕ್ಸ್ಟ್ ಎನ್ ಓಪನ್ ಬ್ರ್ಯಾಕೆಟ್ ಪ್ಲಸ್ ಆದಮೇಲೆ ಎನ್ ಅನ್ನೋದು ಅಪರೆಂಟ್ ಆಗಿರೋದ್ರಿಂದ ಎನ್ ಆಯಿತು. ನೆಕ್ಸ್ಟ್ ಕ್ಲೋಸ್ ಬ್ರ್ಯಾಕೆಟ್ ಬಂತು. ಇಲ್ಲೇ ನೀವು ಗಮನಿಸಬೇಕಾಗಿರೋದು, ಯಾವಾಗ ಕ್ಲೋಸ್ ಬ್ರ್ಯಾಕೆಟ್ ಬರುತ್ತೋ ಆಪರೇಷನಿನಲ್ಲಿ ಓಪನ್ ಬ್ರ್ಯಾಕೆಟಿನ ಮುಂದ್ಗಡೆ ಯಾವೆಲ್ಲ ಸಿಂಬಲ್ಸ್ಗಳಿರುತ್ತೋ ಎಲ್ಲ ಸಿಂಬಲ್ಸ್ಗಳನ್ನು ಮೊದಲು ಸ್ಟ್ಯಾಕಿಗೆ ಇನ್ಪುಟ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಪ್ರೆಷನಲ್ಲಿ ಓಪನ್ ಬ್ರ್ಯಾಕೆಟಿನ ಮುಂದೆ ಪ್ಲಸ್ ಮಾತ್ರ ಇರೋದ್ರಿಂದ ಪ್ಲಸ್ಸನ್ನು ಮೊದಲು ನಾನು ಸ್ಟ್ಯಾಕಿಗೆ ಪುಷ್ ಮಾಡ್ತೀನಿ. ಹಾಗಾಗಿ ಎಮ್ ಎನ್ ಪ್ಲಸ್ ಆಯಿತು. ಸೊ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನು ಡಿವಿಷನ್ ಅನ್ನೋದು ಆಪರೇಟರ್ ಆಗಿರೋದ್ರಿಂದ ಎಂಟಿ ಇದ್ದಂಥ ಆಪರೇಷನ್ ಸಿಂಬಲಿಗೆ ಆ ಸಿಂಬಲ್ ಯಾವುದು ಡಿವಿಷನ್ ಸಿಂಬಲ್ ಇನ್ಪುಟ್ ಆಯಿತು. ನೆಕ್ಸ್ಟ್ ಎಮ್ ಎನ್ ಪ್ಲಸ್ ಹಾಗೆ ಇರುತ್ತೆ. ನೆಕ್ಸ್ಟ್ ಓಪನ್ ಬ್ರ್ಯಾಕೆಟ್ ಬಂತು, ಡಿವಿಷನ್ ಸಿಂಬಲ್ನ ಮುಂದೆ ಬರಿತಾ ಹೋಗಬೇಕು. ಸೊ ಓಪನ್ ಬ್ರ್ಯಾಕೆಟ್ ಎಮ್ ಎನ್ ಪ್ಲಸ್. ನೆಕ್ಸ್ಟ್ ಪಿ ಅನ್ನೋದು ಅಪರೆಂಟ್ ಆಗಿರೋದ್ರಿಂದ ಡೈರೆಕ್ಟಾಗಿ ಎಮ್ ಎನ್ ಪ್ಲಸ್ ಪಿ ಆಯಿತು ಸ್ಟ್ಯಾಕಲ್ಲಿ. ನೆಕ್ಸ್ಟ್ ಸ್ಟಾರ್ ಅನ್ನೋದು ಸಿಂಬಲ್ ಆಗಿರೋದ್ರಿಂದ ಡಿವಿಷನ್ ಓಪನ್ ಬ್ರ್ಯಾಕೆಟ್ ಸ್ಟಾರ್ ಆಯಿತು. ಸ್ಟ್ಯಾಕಲ್ಲಿ ಹಾಗೆ ರಿಮೈನ್ ಇರುತ್ತೆ ಎಮ್ ಎನ್ ಪ್ಲಸ್ ಪಿ ಅನ್ನೋದು. ನೆಕ್ಸ್ಟ್ 7 ಅನ್ನೋದು ಆಪರೆಂಟ್ ಆಗಿರೋದ್ರಿಂದ ಈಗಿನ ಸ್ಟ್ಯಾಕಿಗೆ ಡೈರೆಕ್ಟಾಗಿ ಹೋಗುತ್ತೆ, ಎಮ್ ಎನ್ ಪ್ಲಸ್ ಪಿ 7 ಆಯಿತು. ನೆಕ್ಸ್ಟು ಕ್ಲೋಸ್ ಬ್ರ್ಯಾಕೆಟ್ ಬಂತಲ್ವಾ. ಈಗ ಕ್ಲೋಸ್ ಬ್ರ್ಯಾಕೆಟ್ ಬಂದಾಗ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಎರಡೂ ಕ್ಯಾನ್ಸಲ್ ಆಗಿ ಓಪನ್ ಬ್ರ್ಯಾಕೆಟಿನ ಮುಂದೆ ಯಾವೆಲ್ಲ ಆಪ್ರೇಷನ್ಸ್ ಇರುತ್ತೋ ಅದು ಮೊದಲು ಏನಾಗುತ್ತೆ ಸ್ಟ್ಯಾಕಿಗೆ ಹೋಗುತ್ತೆ. ಸ್ಟಾರ್ ಇದ್ದಿದ್ದರಿಂದ ಸ್ಟಾರ್ ಹೋಯಿತು, ಎಮ್ ಎನ್ ಪ್ಲಸ್ ಪಿ 7 ಸ್ಟಾರ್ ಆಯಿತು. ಈಗ ಎಕ್ಸ್ಪ್ರೆಷನಲ್ಲಿ ಎಲ್ಲ ಅಪರೆಂಟ್ ಆಪರೇಷನ್ ಖಾಲಿ ಆಗಿದ್ದರಿಂದ ಎಮ್ ಟಿ ಅಂತ ಬರ್ಕೊಂಡಿದ್ದೀನಿ. ಆಪರೇಷನ್ನ ನಾವು ಎಮ್ ಟಿ ಮಾಡಬೇಕು. ಹಾಗಾಗಿ ಉಳಿದಂಥ ಎಲ್ಲ ಸಿಂಬಲ್ಸ್ಗಳನ್ನು ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಹೊರಗಡೆ ತೆಗಿತಾ ಇದ್ದೀವಿ. ಸೊ ಆ ರೀತಿ ಹೊರಗೆ ತೆಗೆದ್ರೆ ಎಮ್ ಎನ್ ಪ್ಲಸ್ ಪಿ 7 ಸ್ಟಾರ್ ಡಿವಿಷನ್ ಆಯಿತು. ಸೊ ಈ ರೀತಿಯಾಗಿ ನಾವು ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಬಂದರೆ ಸಿಂಬಲ್ಸ್ಗಳನ್ನು ಇನ್ಫಿಕ್ಸಿಂದ ಪೋಸ್ಟ್ ಫಿಕ್ಸ್ ಕನ್ವರ್ಷನಲ್ಲಿ ಮಾಡ್ತಾಯಿದ್ದೀವಿ. 4 ನೋಡೋಣ. ಇದು ಕೂಡ ಬ್ರ್ಯಾಕೆಟ್ಸ್ ಇದೆ ಇದರಲ್ಲೂ ಕೂಡ. ಸೊ ಓಪನ್ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ವೈ ಕ್ಲೋಸ್ ಬ್ರ್ಯಾಕೆಟ್ ಡಿವಿಷನ್ ಝೆಡ್ ಸ್ಟಾರ್ 6 ಅಂತ ಇದೆ. ಸೊ ಇದರಲ್ಲಿ ಎಕ್ಸ್ ವೈ ಝೆಡ್ 6 ಅನ್ನೋದು ಅಪರೆಂಟ್ ಆಗಿರುತ್ತೆ. ಪ್ಲಸ್ ಮತ್ತು ಡಿವಿಷನ್ ಸ್ಟಾರ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಇವೆಲ್ಲವೂ ಕೂಡ ಏನಾಗಿರುತ್ತೆ
ಆಪರೇಷನ್ಸ್ ಆಗಿರುತ್ತೆ. ಸೊ ಲೆಟ್ ಅಸ್ ಸಿ. ಓಪನ್ ಬ್ರ್ಯಾಕೆಟು ಆಪರೇಷನ್ ಆಗಿರೋದ್ರಿಂದ ಆಪರೇಷನಲ್ಲಿದೆ, ಸ್ಟ್ಯಾಕ್ ಆ್ಯಸ್ ಯೂಶುವಲ್ ಎಂಟಿ ಇದೆ. ನೆಕ್ಸ್ಟ್ ಎಕ್ಸ್ ಅನ್ನೋದು ಅಪರೆಂಡ್ ಆಗಿರೋದ್ರಿಂದ ಓಪನ್ ಬ್ರ್ಯಾಕೆಟ್ ಆದಮೇಲೆ ಸ್ಟ್ಯಾಕಿಗೆ ಡೈರೆಕ್ಟಾಗಿ ಹೋಗ್ತಾ ಇದೆ, ಎಕ್ಸ್ ಇದೆ. ಸೊ ಪ್ಲಸ್ ಅನ್ನೋದು ಆಪರೇಷನ್ ಆಗಿರೋದ್ರಿಂದ ಓಪನ್ ಬ್ರ್ಯಾಕೆಟ್ ಪ್ಲಸ್ ಎಕ್ಸ್ ಆಯಿತು. ವೈ ಅನ್ನೋದು ಅಪರೆಂಡ್ ಆಗಿರೋದ್ರಿಂದ ಓಪನ್ ಬ್ರ್ಯಾಕೆಟ್ ಪ್ಲಸ್ ಸ್ಟ್ಯಾಕಿಗೆ ಇನ್ಪುಟ್ ಆಗುತ್ತೆ, ಎಕ್ಸ್ ವೈ ಆಯಿತು. ಕ್ಲೋಸ್ ಬ್ರ್ಯಾಕೆಟ್ ಬಂತು, ಕ್ಲೋಸ್ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಎರಡು ಕ್ಯಾನ್ಸಲ್ ಆದಾಗ ಪ್ಲಸ್ ಅನ್ನೋದು ಹೊರಗಡೆ ಬರುತ್ತೆ, ಹೊರಗಡೆ ಬಂದಾಗ ಆಪರೇಷನಲ್ಲಿ ಏನಾಗಿರುತ್ತೆ, ಎಂಟಿ ಇರುತ್ತೆ, ಎಕ್ಸ್ ವೈ ಪ್ಲಸ್ ಆಯಿತು. ಡಿವಿಷನ್ ಅನ್ನೋದು ಆಪರೇಷನ್, ಅದು ಆಪರೇಷನಿಗೆ ಬಂತು, ಎಕ್ಸ್ ವೈ ಪ್ಲಸ್ ಆಯಿತು. ಝೆಡ್ ಅನ್ನೋದು ಆಪರೆಂಡ್, ಹಾಗಾಗಿ ಎಕ್ಸ್ ವೈ ಪ್ಲಸ್ ಝೆಡ್ ಆಯಿತು. ಆಪರೇಷನಲ್ಲಿ ಸ್ಟಾರ್ ಅನ್ನೋದು ಆಪರೇಟರ್, ಹಾಗಾಗಿ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಟಿವ್ ಎರಡು ಸಿಮಿಲರ್ ಪ್ರಿಯಾರಿಟಿ ಇರೋದ್ರಿಂದ ಮೊದಲು ನಾನು ಏನು ಮಾಡ್ತಾಯಿದ್ದೀನಿ, ಡಿವಿಷನ್ನ ಹೊರಗಡೆ ಹಾಕ್ತಾಯಿದ್ದೀನಿ, ಸ್ಟಾರ್ನ ಇನ್ಪುಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಿವಿಷನ್ನೇ ಮೊದಲು ಬರಬೇಕಾ, ಸ್ಟಾರೇ ಮೊದಲು ಬರಬೇಕಾ ಅಂದರೆ ಏನೂ ಇಲ್ಲ, ಎರಡೂ ಸೇಮ್ ಪ್ರಿಯಾರಿಟಿ. ಆ ಡಿವಿಷನ್ ಜಾಗದಲ್ಲಿ ಮೊದಲು ಸ್ಟಾರ್ ಇದ್ದಿದ್ರೆ ಮೊದಲು ಸ್ಟಾರ್ನ ಹೊರಗಡೆ ಹಾಕಿ ಡಿವಿಷನ್ನ ಇನ್ಪುಟ್ ಮಾಡ್ಕೊಳ್ತಾ ಇದ್ರಿ. ಇಲ್ಲಿ ಡಿವಿಷನ್ ಇರೋದ್ರಿಂದ ಮೊದಲು ಡಿವಿಷನ್ನ ಹೊರಗಡೆ ಹಾಕಿ ಸ್ಟಾರ್ನ ಇನ್ಪುಟ್ ಮಾಡ್ಕೊಳ್ತಾ ಇದ್ವಿ. ನೆಕ್ಸ್ಟ್ 6 ಅನ್ನೋದು ಅಪರೆಂಡು, ಎಕ್ಸ್ ವೈ ಪ್ಲಸ್ ಝೆಡ್ ಡಿವಿಷನ್ 6 ಆಯಿತು. ನೆಕ್ಸ್ಟ್ ಎಮ್ ಟಿ ಆಯಿತು ಎಕ್ಸ್ಪ್ರೆಷನು. ಉಳಿದಿರೋಂಥ ಸಿಂಬಲ್ಸ್ಗಳನ್ನ ಸ್ಟ್ಯಾಕಿಗೆ ಇನ್ಪುಟ್ ಮಾಡಬೇಕು, ಎಕ್ಸ್ ವೈ ಪ್ಲಸ್ ಝೆಡ್ ಡಿವಿಷನ್ 6 ಸ್ಟಾರ್ ಆಯಿತು. ಸೊ ಈ ರೀತಿಯಾಗಿ ನಾವು ಇನ್ಫಿಕ್ಸಿಂದ ಪೋಸ್ಟ್ ಫಿಕ್ಸಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಕೊಟ್ಟಿರುವಂಥ ಎಕ್ಸ್ಪ್ರೆಷನಲ್ಲಿ ಎಕ್ಸ್ ಪ್ಲಸ್ ವೈ ಡಿವಿಷನ್ ಝೆಡ್ ಸ್ಟಾರ್ 6 ಆಗಿರೋದ್ರಿಂದ ಪೋಸ್ಟ್ ಫಿಕ್ಸಿಗೆ ಕನ್ವರ್ಟ್ ಮಾಡಿದಾಗ ಆನ್ಸರು ಎಕ್ಸ್ ವೈ ಪ್ಲಸ್ ಝೆಡ್ ಡಿವಿಷನ್ 6 ಸ್ಟಾರ್ ಆಯಿತು. ಸೊ ಈ ರೀತಿಯಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಕನ್ವರ್ಷನ್ಗಳನ್ನು ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ಕನ್ವರ್ಷನ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಏನಿದೆ ತುಂಬಾ ಯೂಸ್ಫುಲ್ ಇದೆ. 5 ಮಾರ್ಕ್ಸಿಗೆ ಕನ್ಫರ್ಮ್ ಆಗಿ ಬರುವಂಥ ಕ್ವೆಶನ್ ಆಗಿರುತ್ತೆ. ದಯವಿಟ್ಟು ಈ ಎಲ್ಲ ಕ್ವೆಶನ್ಸ್ಗಳನ್ನು ತಪ್ಪದೇ ಪ್ರಾಕ್ಟೀಸ್ ಮಾಡಿ, ಸೊ ದಟ್ ಈಸಿಯಾಗಿ 5 ಮಾರ್ಕ್ಸನ್ನು ನೀವು ಗೇನ್ ಮಾಡ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಅರ್ಥ ಆಗಿದೆ ಮತ್ತು ಯೂಸ್ಫುಲ್ ಆಗ್ತಾ ಇದೆ ಅಂತ ಭಾವಿಸ್ತಾ, ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯೂಸ್ಫುಲ್ ಆಗೋದಾದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.